ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ದಿವ್ಯಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಶ್ ಅಪ್ ಕೂಡ ಆಗಿದ್ದೀನಿ. ಏನಕ್ಕಪ್ಪ ಇಷ್ಟೊಂದು ಬೇಗ ಬೇಗ ಎಲ್ಲನೂ ಮಾಡ್ಕೊತಿದ್ದೀನಿ ಅಂದರೆ ಇವತ್ತು ಸಂಕಷ್ಟಹಾರ ಚತುರ್ಥಿ. ಸೊ ನನ್ನ ಫೇವ್ರೆಟ್ ಗಣೇಶ. ಸೊ ದೇವ್ರಿಗೆ ಇವತ್ತು ಸಂಕಷ್ಟಹಾರ ಚತುರ್ಥಿ ಎಲ್ಲ ಬೇಗನೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಗರಿಕೆನೆಲ್ಲ ಕಿತ್ಕೊಳ್ಳೋಣ ಅಂತ ಬಂದೆ. ಆ ಕಡೆ ಸೈಡೆಲ್ಲ ಅಷ್ಟು ಚೆನ್ನಾಗಿರಲ್ಲ, ನಮ್ಮ ಮನೆ ಮುಂದೆ ಏನು ಜಾಸ್ತಿ ಗಲೀಜೇನು ಆಗಿರೋದಿಲ್ಲ ಅಂತೇಳಿ ಇಲ್ಲೇ ಗರಿಕೆನ ಕಿತ್ಕೊತಾ ಇದ್ದೀನಿ. ಒಂದು 21 ಗರಿಕೆನ ಕಿತ್ಕೊಳ್ಬೇಕು. ನಮ್ಮ ಮನಸ್ಸಲ್ಲಿ ಏನೇನಿದೆ ಬೇಡಿಕೆ ಅದನ್ನೆಲ್ಲ ನೆನೆಸ್ಕೊತ ಒಂದು 21 ಗರಿಕೆನ ಕಿತ್ಕೊಂಡು ಈಗ ಎತ್ಕೊಂಡು ಹೊರಟಿದ್ದೀನಿ ಮನೆ ಕಡೆ. ಅಂದರೆ ಕಿಶನ್ ಅಂತೂ ನಾನು ಎಲ್ಲಿ ಹೋದರೂ ಅವನು ನನ್ನ ಹಿಂದೆನೇ ಇರ್ತಾನೆ. ಸೊ ಅವನು ಕರ್ಕೊಂಡು ಮನೆ ಹತ್ರ ಬಂದು ಗರಿಕೆನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಕಿತ್ಕೊಂಡು ಬಂದು ಇಡೋದು ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಅದನ್ನೆಲ್ಲ ವಾಶ್ ಮಾಡಿಕೊಂಡೆ. ಇನ್ನು ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊಳ್ಬೇಕಲ್ವ. ಸೊ ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನೆಲ್ಲ ಬಿಡೋಣ ಅಂಥೇಳಿ ಜಸ್ಟ್ ಸಿಂಪಲ್ಲಾಗಿಯೇ ಬಿಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನನಗೇನು ಅಷ್ಟು ರಂಗೋಲಿ ಪರ್ಫೆಕ್ಟಾಗಿ ಬರೋದಿಲ್ಲ. ನನಗೆ ಯಾವ ಬರುತ್ತೋ ಆ ಥರ ಹಾಕ್ಕೊಂಡಿದ್ದೀನಿ. ಇದು ಮೇನ್ ಹೊಸ್ಲಿಗೆ ಹಾಕಿದೆ, ಅದನ್ನು ದೇವ್ರ ಮನೆ ಬಾಗಿಲಿಗೆ ಹಾಕಿದೆ. ಇದನ್ನೆಲ್ಲ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ವಿಗ್ರಹ ಇದೆ ಗಣೇಶಂದು, ಇನ್ನೊಂದು ತಾಮ್ರದ ಥರ ಇದೆ. ಸೊ 2 ವಿಗ್ರಹಕ್ಕೂ ಪೂಜೆ ಮಾಡೋಣ ಅಂತೇಳಿ 2 ಇಟ್ಟು ಗರಿಕೆ ಇಟ್ಟು ಸಿಂಪಲ್ಲಾಗಿ ಹೂವನ್ನ ಇಟ್ಟು ದೀಪ ಹಚ್ಚಿ ಹಾಗೆ ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಹತ್ರ ಏನಿದೆ, ನಮ್ಮಲ್ಲಿ ಏನಾಗುತ್ತೋ ಅಷ್ಟು ಪೂಜೆ ಮಾಡಿಕೊಂಡ್ರೆ ಸಾಕು, ಭಗವಂತನಿಗೆ ಅದು ಅರ್ಪಣೆ ಆಗುತ್ತೆ. ಒಂದು ಗರಿಕೆ ಹುಲ್ ಕೊಟ್ರೂ ದೇವ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನನಗೆ ಹೇಗೆ ಬರುತ್ತೋ, ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಆ ಥರ ದೇವ್ರಿಗೆ ಪೂಜೆ ಮಾಡಿಕೊಂಡೆ. ಅಂದರೆ ಇವತ್ತು ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೆ. ಕಿಶನ್ ಹುಟ್ಟಿದ ಮೇಲೆ ಇದೇ ಫಸ್ಟು ನಾನು ಉಪವಾಸ ಅಂತ ಇರೋದು. ಆಗ ಫೀಡ್ ಮಾಡಬೇಕಾದ್ರೆ ಉಪವಾಸ ಇರೋದಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಸೊ ಇವತ್ತಿಂದ ಈ ಮಂತಿಂದ ನಾನು ಉಪವಾಸ ಇರೋಣ ಅಂಥೇಳಿ ಉಪವಾಸ ಇರ್ತೀನಿ. ಮಕ್ಕಳಿಗೆ ಏನಾದರೂ ಟಿಫನ್ ಮಾಡಬೇಕಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂದ್ಕೊಂಡೆ. ಇದನ್ನು ನಾನು 3 ಟೈಮ್ಸ್ ಇಲ್ಲ 4 ಟೈಮ್ಸು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇದು. ಇದಕ್ಕೇನಿಲ್ಲ, ಒಂದು ಆಲೂಗಡ್ಡೆನ ಸಿಪ್ಪೆನೆಲ್ಲ ಪೀಲ್ ಮಾಡಿ ತುರ್ಕೊಳ್ಬೇಕು. ಅಂದರೆ ಬೇಯಿಸ್ಕೊಳ್ಳೋದೇನು ಬೇಡ, ಹಾಗೆ ತುರ್ಕೊಳ್ಳಿ. ಹಾಗೆ ಒಂದು ಕ್ಯಾರೆಟ್ನೂ ತುರ್ಕೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು. ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನೇನೆಲ್ಲ ಹಾಕ್ಕೊಂಡಿದ್ದೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಂಟು ಹಿಲ್ದಂಗೆ ನೀಟಾಗಿ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ಲೈಕ್ ಇದು ಪ್ಯಾನ್ ಕೇಕ್ ಬರುತ್ತಲ್ವ, ಸೊ ಆ ಥರ ಇರುತ್ತೆ. ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪನೇ, ಅಂದರೆ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ಥರ ಸ್ಪೂನಲ್ಲಿ ಕಲಿಸ್ಕೊತಾ ಇರಿ. ನಿಮ್ಗೇನಾದರೂ ಕಂಫರ್ಟಬಲ್ ಅನಿಸಿದ್ರೆ ಕೈನಲ್ಲೂ ಕಲಿಸ್ಕೊಳ್ಬೋದು. ಸ್ಪೂನಲ್ಲಿ ಕಲಿಸ್ಕೊಂಡ್ರೂ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಾನಿವಾಗ ನೋಡಿ ಇಷ್ಟು ಬಂದರೆ ಸಾಕು. ಇಷ್ಟಕ್ಕೆ ನಾನು ಕಲಸಿಟ್ಕೊಂಡಿದ್ದೀನಿ. ನಿಜವಾಗ್ಲೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಂತೂ ಇದನ್ನು 3-4 ಟೈಮ್ಸ್ ಅಂತೂ ಮಾಡಿದ್ದೀನಿ. ಸೊ ನನಗಿಷ್ಟ, ಹಾಗೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ನಿಮ್ಗೇನಾದರೂ ಸ್ಕೂಲ್ ಟೈಮಲ್ಲಿ ಮಕ್ಳಿಗೆ ಏನಪ್ಪ ಮಾಡೋದು ಅಂತ ತಲೆಗೆಡಿಸ್ಕೊಂಡು ಕೂತ್ಕೋಬೇಕಾದ್ರೆ ಈ ಥರ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟೇ, ಈ ಬ್ಯಾಟರ್ನ ಇದ್ರ ಮೇಲೆ ಹಾಕಿ ನೋಡಿ. ಇಷ್ಟು ಪ್ಯಾನ್ ಕೇಕ್ ಬರುತ್ತಲ್ವಾ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಎಲ್ಲ ಉಜ್ಜೋದಕ್ಕೆ ಹೋಗಬೇಡಿ, ಸಿಂಪಲ್ಲಾಗಿ ಪುಟ್ಪುಟಾಣಿಗೆ ಹಾಕ್ಕೋಬೇಕು. ಹಾಗೆ ಮಕ್ಳಿಗಂತೂ ತುಪ್ಪ ಇಷ್ಟ ಆಗೇ ಆಗುತ್ತೆ. ನನ್ನ ಮಕ್ಳಿಗಂತೂ ತುಪ್ಪ ಅಂದರೆ ತುಂಬಾ ಇಷ್ಟ. ಸೊ ತುಪ್ಪನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಟರ್ನ್ ಮಾಡ್ತಾಯಿದ್ದೀನಿ ಇದನ್ನು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಷ್ಟೇ, ಇದು ಹೆಲ್ತಿಯಾಗೂ ಇರುತ್ತೆ. ಏಕೆಂದರೆ ನಾವಿಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿದ್ದೀವಿ. ಆಲೂಗಡ್ಡೆನಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆಲೂಗಡ್ಡೆಯಿಂದನೇ ಇದು ಟೇಸ್ಟಿಯಾಗಿರೋದು. ನೀವು ಬೇಕಾದ್ರೆ ಇದ್ರ ಜೊತೆಗೆ ಕ್ಯಾರೆಟ್ ಬೀಟ್ರೋಟ್ ಸಹ ಹಾಕ್ಕೊಳ್ಬೋದು. ಸೊ ನೋಡಿ ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತಲೂ ಏನೂ ಬೇಕಾಗಿರೋದಿಲ್ಲ. ಇಷ್ಟು ಹಾಕಿದ್ರೆ ಸಾಕು. ನಿಮ್ಮ ಮಕ್ಕಳು ಇನ್ನೊಂದು ಸ್ವಲ್ಪ ದೊಡ್ಡವರು ಅನ್ನೋದಾದರೆ ಈರುಳ್ಳಿನೂ ಸಹ ಹಾಕ್ಕೊಳ್ಬೋದು.
ಇನ್ನು ಸಂಜೆ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆನೂ ದೀಪ ಹಚ್ಕೊಳ್ಳೋಣ ಅಂತ ಹೇಳಿ ದೀಪ ಹಚ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ತೋರಿಸೋದಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಪೂಜೆಯೆಲ್ಲ ಆದಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇಲ್ಲೇ ನಮ್ಮ ಮನೆ ಹತ್ರ ಆಂಜನೇಯನ ದೇವಸ್ಥಾನ, ಗಣೇಶನ ದೇವಸ್ಥಾನ ಎರಡೂ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತೇಳಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹಾಗೆ ಕಿಶನ್ ಕೂಡ ರೆಡಿಯಾದ, ಲಕ್ಷಯ್ ಕೂಡ ರೆಡಿಯಾಗಿ ಬಂದ. ನನ್ನ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ದರು, ಅವರು ಸಹ ಹೊರಡೋದಕ್ಕೆ ಅಂತ ರೆಡಿ ಆಗ್ತಿದ್ರು. ಇನ್ನು ನಮ್ಮ ಮನೆ ಹತ್ರ ಒಂದು ನೇರಳೆ ಮರನ ಹಾಕಿದ್ದೀವಿ. ಸೊ ಇದು ಇವಾಗ ತಾನೇ ಸ್ವಲ್ಪನೇ ದೊಡ್ಡ ಆಗ್ತಿದೆ, ಅದನ್ನೇ ನೋಡ್ತಾ ಇದ್ರಿ. ಇದು ಸ್ವಲ್ಪ ದೊಡ್ಡ ಆದರೆ ಆರಾಮಾಗಿ ಕಾರು ಗಾಡಿ ಎಲ್ಲ ನಿಲ್ಲಿಸ್ಕೋಬೋದು ಅಂತ ಹೇಳಿ ಮಾತಾಡಿಕೊಂಡು ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು ಹೊಂಗೆ ಮರ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಅದನ್ನ ನೆರಳು ಚೆನ್ನಾಗಿರುತ್ತೆ, ಅದು ಸ್ಮೆಲ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದು ಸಿಗದೇ ಇರೋ ಕಾರಣ ನೇರಳೆ ಮರ ಸಿಕ್ತು. ನೇರಳೆ ಹಣ್ಣು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ನೇರಳೆ ಮರನೇ ಹಾಕ್ಸೋಣ ಅಂತೇಳಿ ನೇರಳೆ ಗಿಡನೇ ಹಾಕ್ಸ್ಕೊಂಡಿದ್ವಿ. ಇನ್ನು ದೇವಸ್ಥಾನದ ಕಡೆ ಹೊರಟಿದ್ವಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಆಂಜನೇಯ ಟೆಂಪಲ್ ಇದು ನೆಲಮಂಗಲದಲ್ಲಿರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಯಾವಾಗಲೂ ಜಾಸ್ತಿ ಹೋಗೋದು ಅಂದರೆ ಇಲ್ಲಿನ ದೇವಸ್ಥಾನಕ್ಕೆ. ಇಲ್ಲಿ ಗಣೇಶ ಆಂಜನೇಯ ಎರಡೂ ಇರೋದ್ರಿಂದ ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡಬೇಕು. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಉಪವಾಸ ಇದ್ನಲ್ವಾ, ಸೊ ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಅಂತ ಅನಿಸ್ತಿದೆ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಜಾಸ್ತಿ ಅವತ್ತು ನನಗೆ. ಸೊ ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡಿಕೊಂಡು ಚೆನ್ನಾಗಿತ್ತು ವಾತಾವರಣ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನಿಸ್ತು. ಅಲ್ಲೇ ಕೂತ್ಕೊಂಡು 500 ಬಾಳೆಹಣ್ಣು ಕೊಟ್ಟಿದ್ದರು, ಅವ್ನು ತಿನ್ಕೊತಾ ಇದ್ದ ಕಿಶನು. ಹಾಗೆ ದೇವ್ರನ್ನ ಒಂದು ರೌಂಡ್ ಹಾಕೊಂಡು ಬರೋಣ ಅಂತೇಳಿ ಹೊರಟಿದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಗಿಡಗಳನ್ನೆಲ್ಲ ಹಾಕಿದ್ರು, ಅದು ಚೆನ್ನಾಗಿ ಮೇಂಟೈನ್ ಮಾಡಿದರು. ಅದನ್ನೆಲ್ಲ ನೋಡ್ಕೊತ ಮನೆ ಕಡೆ ಹೊರಟಿದ್ದಾದಮೇಲೆ ಇವತ್ತು ಊಟ ಮಾಡೋದಕ್ಕೂ ಮುಂಚೆ ಚಂದ್ರನ ದರ್ಶನ ಮಾಡಬೇಕು. ಸೊ ದಿನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಂದ್ರ. ಇವತ್ತು ನನ್ನ ಕಣ್ಣಿಗೆ ಚಂದ್ರ ಕಾಣಲೇ ಇಲ್ಲ. ನಮ್ಮ ಯಜಮಾನ್ರು ಅದು ಮೋಡದ ಮರೆಯಲ್ಲಿರುತ್ತೆ, ಅದು ಕಾಣಿಸೋದಿಲ್ಲ ಬಾರಮ್ಮ ಅಂತ ಹೇಳ್ತಾಯಿದ್ರು. ಆದರೂ ನನಗೆ ಬೇಜಾರಾಯ್ತಿತ್ತು. ಯಾವಾಗಲೂ ಅಷ್ಟೇ, ಆವಾಗ ಕಾಲೇಜ್ಗೆ ಹೋಗುವಾಗಿಂದನೂ ನಾನು ಸಂಕಷ್ಟಿ ಮಾಡ್ತಾಯಿದ್ದೀನಿ. ಸೊ ಉಪವಾಸನೂ ಇರ್ತಿದ್ದೆ. ಇವಾಗ ನೋಡಿ ಎಷ್ಟು ಹುಡುಕಿದ್ರು ನನಗೆ ಚಂದ್ರ ಸಿಗಲೇ ಇಲ್ಲ. ಎಷ್ಟೊತ್ತು ವೆಯ್ಟ್ ಮಾಡಿದೆ ಗೊತ್ತಾ, ಒಂದು 9 ಗಂಟೆ 9:30ವರೆಗೂ ವೆಯ್ಟ್ ಮಾಡಿದ್ದೀನಿ, ಬಟ್ ಸಿಗಲಿಲ್ಲ. ನಮ್ಮ ಯಜಮಾನ್ರು ಸರಿ ಬಾ ಅಂತ ಅಂದರು. ಮನೆಗೆ ಹೋಗಿ ತಟ್ಟೆಗೆ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಮೇಲೆ ಚಂದ್ರನ ಬಿಡಿಸಿ ಅಲ್ಲೇ ಚಂದ್ರನ ನೋಡಿ ಊಟನ ಮಾಡಿಕೊಂಡೆ. ಇನ್ನೊಂದು ಸರಿ ದೇವ್ರಿಗೆ ಕೈ ಮುಗಿದು ಊಟನ ಮಾಡೋಣ ಅಂತೇಳಿ ಊಟ ಮಾಡಿಕೊಂಡೆ. ಇವತ್ತು ಊಟಕ್ಕೆ ಚಿತ್ರಾನ್ನ ಹಾಗೆ ಬಜ್ಜಿ ಇಷ್ಟನ್ನು ತಿನ್ಕೊಂಡೆ. ನಮ್ಮ ಯಜಮಾನ್ರು ನೋಡಿ ಇನ್ನೂ ಕೆಲಸ ಮಾಡ್ತಾನೆ ಇದ್ರು. ಅವ್ರಿಗೆ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಕಂಪ್ನಿ ಕೊಡ್ತಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿ.